ಜನನಿ ಸುದ್ದಿವಾಹಿನಿ ವೀಕ್ಷಕರಿಗೆ ನಮಸ್ಕಾರ. ನಾನು ರಮೇಶ್ ಹೆಗಡೆಗೊಂಡು ಮನೆ. ಮೊದಲಿಗೆ ಮುನ್ನೋಟ. ಸಾಗರ ಪ್ರಗತಿ ನಗರ ನಿರಾಮಯದಲ್ಲಿ ಗುರುಭಿಕ್ಷಾ ಧರ್ಮಸಭೆ ಕಾರ್ಯಕ್ರಮ. ಶ್ರೀ ರಾಘವೇಶ್ವರ ಭಾರತಿ ಶ್ರೀಗಳವರ ನುಡಿ. ಭಾರತೀಯ ಸಂಸ್ಕೃತಿ ಎಂದರೆ ಅದು ಬದುಕಿನ ಸೂತ್ರ. ಎಡಜಿಗಳೆ ಮನೆ ಶಾಲೆಯಲ್ಲಿ ಶಾಲಾಭಿವೃದ್ಧಿಯ ಸಮಗ್ರ ಅವಲೋಕನ ಪುಷ್ಟಿ ಕಾರ್ಯಕ್ರಮ. ಶಿಕ್ಷಣ ಸಂಯೋಜಕ ವಿ.ಟಿ. ಸ್ವಾಮಿ ಮಾತು. ಇದು ಸಹಭಾಗಿತ್ವದ ಪಾತ್ರ. ಭಾರತೀಯ ಸಂಸ್ಕೃತಿ ಎಂದರೆ ಅದು ಆರೋಗ್ಯಪೂರ್ಣ ಬದುಕಿನ ಸೂತ್ರ ಎಂದು ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಹೇಳಿದರು. ಸಾಗರದ ಪ್ರಗತಿ ನಗರದ ನಿರಾಮಯದಲ್ಲಿ ಏರ್ಪಡಿಸಿದ್ದ ಗುರುಭಿಕ್ಷಾ ಧರ್ಮಸಭೆಯ ದಿವ್ಯ ಸಾನ್ನಿಧ್ಯ ವಹಿಸಿ ಅವರು ಆಶೀರ್ವಚನ ನೀಡುತ್ತಿದ್ದರು. ನಮ್ಮ ಆಚರಣೆ, ನಿಯಮ, ನಿಬಂಧನೆಗಳ ಹಿಂದಿರುವುದು ಬದುಕಿಗೆ ಬೇಕಾದ ಸೂತ್ರವೇ ಹೊರತು ಕಟ್ಟುಪಾಡಲ್ಲ ಎಂದ ಅವರು, ರೋಗ ಇಲ್ಲದ ಸ್ಥಿತಿಯ, ದುಃಖ ಇಲ್ಲದ ಸ್ವಚ್ಛ ನೆಮ್ಮದಿಯ ಬದುಕನ್ನು ನಿರಾಮಯ ಎನ್ನಲಾಗುತ್ತದೆ. ಎಷ್ಟೋ ಸಂದರ್ಭ ಆಯುಸ್ಸು, ಯಶಸ್ಸು, ಸಂಪತ್ತು ಎಲ್ಲವೂ ಜೊತೆಗಿದ್ದು ಆರೋಗ್ಯ ಮಾತ್ರ ಇರುವುದಿಲ್ಲ. ಆಗ ಬದುಕು ನೆಮ್ಮದಿಯಲ್ಲ, ಬದಲಾಗಿ ನರಕ. ಹಾಗಾಗಿ ಭಾರತೀಯ ಸಂಸ್ಕೃತಿಯಲ್ಲಿ ಆರೋಗ್ಯದ ಬದುಕು ಹೇಗೆ ಎನ್ನುವುದನ್ನು ನಮ್ಮ ಪೂರ್ವಜರು ಹಾಕಿಕೊಟ್ಟಿದ್ದಾರೆ ಎಂದು ಹೇಳಿದರು. ಪ್ರಸ್ತುತ ಇಂದಿನ ಕಾಲಘಟ್ಟದಲ್ಲಿ ಹಣ ಸಂಪಾದನೆಯೇ ಬದುಕಿನ ಉದ್ದೇಶ ಎಂದು ತಪ್ಪು ಭಾವಿಸಿರುವ ನಾವು ನಮ್ಮ ಆರೋಗ್ಯವನ್ನು ಬಲಿ ಕೊಟ್ಟು ಹಣ ಸಂಪಾದನೆಯ ಹಿಂದೆ ಬಿದ್ದು ಕೊನೆಗೆ ಹಣ ಸಂಪಾದನೆ ಆದ ಮೇಲೆ ಆರೋಗ್ಯ ಕಳೆದುಕೊಂಡು ಅದನ್ನು ಪಡೆಯುವುದಕ್ಕಾಗಿ ದುಡಿದ ಹಣವನ್ನು ಖರ್ಚು ಮಾಡುವ ಕಾರ್ಯ ಮಾಡುತ್ತಾ ಇಡೀ ಬದುಕನ್ನು ನೆಮ್ಮದಿ ಇಲ್ಲದೆ ಬಾಳುತ್ತೇವೆ. ಇದು ನಿಜಕ್ಕೂ ವಿಷಾದನೀಯ ಸಂಗತಿ. ಹಾಗಾಗಿ ಪ್ರತಿಯೊಬ್ಬರೂ ಯೋಚಿಸಬೇಕಿರುವುದು ಆರೋಗ್ಯ ಮತ್ತು ನೆಮ್ಮದಿ ಎನ್ನುವ ಸಂಪತ್ತಿನ ಕುರಿತು ಹೊರತು ಹಣದ ಕುರಿತಲ್ಲ ಎಂದು ಹೇಳಿದರು. ನಿರಾಮಯ ಸಂಸ್ಥೆಯ ಮಾಲೀಕರಾದ ಜ್ಯೋತಿ ಮಹಾಬಲೇಶ್ವರ್ ಕುಟುಂಬ ಗುರುಭಿಕ್ಷಾ ಸೇವೆ ಸಲ್ಲಿಸಿದರು. ಇದೇ ವೇಳೆ ನವದೆಹಲಿ ಗಣರಾಜ್ಯೋತ್ಸವ ಪೇರೇಡ್ನಲ್ಲಿ ಪ್ರಧಾನಿ ಮೋದಿಯವರ ಎದುರು ಯಕ್ಷಗಾನ ನೃತ್ಯ ಪ್ರದರ್ಶಿಸಿ ಮೆಚ್ಚುಗೆ ಪಡೆದ ಹೊಸೂರು ಶ್ರೀಲಕ್ಷ್ಮಿ ಭಟ್ ಅವರಿಗೆ ಆಶೀರ್ವಾದ ನೀಡಿದರು. ರೋಗವಿಲ್ಲದ ಸ್ಥಿತಿ, ರೋಗವಿಲ್ಲದ ಬದುಕು, ಸ್ವಚ್ಛ ಬದುಕು, ಸ್ವಸ್ಥ ಬದುಕು, ಆನಂದಪೂರ್ಣವಾಗಿರುವಂತಹ ಬದುಕು, ದುಃಖದ ಸೋಂಕು ಇಲ್ಲದೆ ಇರತಕ್ಕಂಥ ಬದುಕು, ಕ್ಲೇಶಗಳ ಸೋಂಕು ಇಲ್ಲದೆ ಇರತಕ್ಕಂಥ ಬದುಕು, ಅಂಥ ಬದುಕನ್ನು ನಿರಾಮಯ ಎಂಬುದಾಗಿ ನಮ್ಮ ಪೂರ್ವಜರು ಕರೆದರು. ನೀವೆಲ್ಲ ಕೇಳಿರ್ತೀರಿ, ಸರ್ವೇ ಸಂತು ನಿರಾಮಯ, ಇದೇ ಅರ್ಥ ಅದಕ್ಕೆ. ಸರ್ವೇ ಸಂತು ನಿರಾಮಯ ಅಂತ ಎಲ್ಲರೂ ನಿರೋಗಿಗಳಾಗಲಿ, ಎಲ್ಲರೂ ಆರೋಗ್ಯವಂತರಾಗಲಿ, ಸರ್ವೇ ಭದ್ರಾಣಿ ಪಶ್ಯಂತು, ಎಲ್ಲರೂ ತಮ್ಮ ಬದುಕಿನಲ್ಲಿ ಒಳ್ಳೆದನ್ನು ಕಾಣುವಂತೆ ಆಗಲಿ. ಒಳ್ಳೆದನ್ನು ಕಾಣಬೇಕಾದ್ರೆ ಮೊದಲು ರೋಗ ಇರಬಾರ್ದು. ಕೆಲವು ಬಾರಿ ಏನಾಗ್ತದೆ ಅಂದ್ರೆ, ದೇವರು ಎಲ್ಲವನ್ನೂ ಕೊಟ್ಟಿರ್ತಾನೆ, ದೀರ್ಘಾಯುಸ್ಸು ಕೊಟ್ಟಿರ್ತಾನೆ, ಬೇಕಾದಷ್ಟು ಸಂಪತ್ತನ್ನು ಕೊಟ್ಟಿರ್ತಾನೆ, ಮಕ್ಕಳು ಮೊಮ್ಮಕ್ಕಳನ್ನ ಕೊಟ್ಟಿರ್ತಾನೆ, ಜೀವನದಲ್ಲಿ ಯಶಸ್ಸನ್ನು ಕೊಟ್ಟಿರ್ತಾನೆ. ಆದರೆ ಆರೋಗ್ಯ ಒಂದು ಇಲ್ಲದೆ ಇದ್ರೆ ಇದು ಯಾವುದನ್ನು ಕೂಡ ಅನುಭವಿಸೋದಕ್ಕೆ ಸಾಧ್ಯ ಇರೋದಿಲ್ಲ. ಆರೋಗ್ಯ ಒಂದು ಕೈ ಕೊಟ್ರೆ ಮತ್ತೆ ಯಾವುದಿದ್ದು ಏನು ಹೇಳಿ. ಆರೋಗ್ಯ ಒಂದು ಚೆನ್ನಾಗಿದ್ರೆ ಮತ್ತೆ ಯಾವುದಿಲ್ಲ ಅದ್ರ ಕಡೆ ಬದುಕಬಹುದು ಕೊನೆ ಪಕ್ಷ. ಹಾಗಾಗಿ ಅಂಥ ಬದುಕು ಎಲ್ಲರದ್ದು ಆಗಬೇಕು ಎನ್ನುವುದೇ ಭಾರತೀಯ ಸಂಸ್ಕೃತಿಯ ಆಶಯ. ಭಾರತೀಯ ಸಂಸ್ಕೃತಿಯಲ್ಲಿ ತುಂಬಾ ನಿಯಮ ನಿಬಂಧನೆಗಳನ್ನು ಕಾಣ್ತೇವೆ ನಾವು. ಹೀಗಿರ್ಬೇಕು, ಹೀಗಿರ್ಬಾರ್ದು ಅಂತ. ಅದರ ಹಿಂದಿರ್ತಕ್ಕಂಥ ಇದ್ದೇ ಮನಸ್ಸು ಅಂತ. ನಮ್ಮನ್ನ ದಿನವಿಡೀ ದ್ವೇಷ ಪಡಿಸ್ಬೇಕು ಅಂತ ಅವರಿಗೆ ಮನಸ್ಸಲ್ಲ. ಆದ್ರೆ ಏನನ್ನು ಮಾಡಿದ್ರೆ ಅನಾರೋಗ್ಯ ಉಂಟಾಗ್ತದೋ ಅಂಥದ್ದನ್ನು ಮಾಡಬೇಡ. ಹೇಗೆ ಬದುಕಿದ್ರೆ ನೀನು ಆರೋಗ್ಯ ಬದುಕಬಹುದೋ ಹಾಗೆ ಬದುಕು. ಹಾಗಾಗಿ ಇಷ್ಟೊತ್ತಿಗೆ ಊಟ ಮಾಡು, ಇಷ್ಟೊತ್ತಿಗೆ ಮಲಗು, ಇಷ್ಟೊತ್ತಿಗೆ ಏಳು, ಇಂಥದ್ದನ್ನು ತಿನ್ನು, ಇಂಥದ್ದನ್ನು ತಿನ್ಬೇಡ, ಹೀಗೆ ದಿನ ವ್ಯವಹಾರ ಇಟ್ಕೋ, ಹೀಗೆ ಇಟ್ಕೊಳ್ಬೇಡ ಅಂತೆಲ್ಲ ತುಂಬಾ ಅವು ನಿಯಮಗಳಲ್ಲ, ಸೂತ್ರಗಳು. ಸೂತ್ರಗಳನ್ನ ನಮ್ಮ ಪೂರ್ವಜರು ಕೊಟ್ಟಿರ್ತಕ್ಕಂಥದ್ದು. ಯಾಕೆಂದ್ರೆ ಅಂತ ಬದುಕು ತುಂಬಾ ಮುಖ್ಯ. ಈ ಸಮಯದಲ್ಲಿ ನಮ್ಗೆ ದೇವರು ಅಂದ್ರೆ ಹಣವೇ ಅಂತ. ಹಣವನ್ನು ಬಿಟ್ಟು ಬೇರೆ ಯಾವ ಯೋಚನೆಯನ್ನು ಕೂಡ ಮಾಡೋದಿಲ್ಲ. ದುಡಿ 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 ಹಣ ಸಂಪಾದನೆ ಮಾಡು, ಹಣ ಸಂಪಾದನೆ ಮಾಡು. ನಾವು ಹಣ ಸಂಪಾದನೆ ಮಾಡುವಾಗ ಕೆಲವು ಸಂಗತಿಗಳನ್ನು ಬಲಿ ಕೊಡ್ತೇವೆ. ಏನನ್ನು ಬಲಿ ಕೊಡ್ತೇವೆ? ಆರೋಗ್ಯವನ್ನು ಬಲಿ ಕೊಡ್ತೇವೆ. ನಮ್ಮ ದಿನಚರ್ಯ ಸರಿಯಾಗಿರೋದಿಲ್ಲ, ನಮ್ಮ ಊಟ ನಿದ್ದೆ ಸರಿಯಾಗಿರೋದಿಲ್ಲ. ಹಾಗಾಗಿ ಆರೋಗ್ಯವನ್ನು ಬಲಿ ಕೊಟ್ಟು ನಾವು ಹಣ ಸಂಪಾದನೆ ಮಾಡ್ತೇವೆ. ನೆಮ್ಮದಿಯನ್ನು ಬಲಿ ಕೊಟ್ಟು ಹಣ ಸಂಪಾದನೆ ಮಾಡ್ತೇವೆ. ಮನೆಗೆ ಯಾವಾಗಲೂ ಬರೋದು, ಮನೆಯಲ್ಲಿ ಹೆಂಡತಿ ಮಕ್ಕಳನ್ನು ಮಾತನಾಡಿಸ್ಲಿಕ್ಕೆ ಬಿಡುವಿಲ್ಲ, ಅವರ ಕಷ್ಟಗಳನ್ನು ಕೇಳಲಿಕ್ಕೆ ನಮಗೆ ಅವಕಾಶವೇ ಇಲ್ಲ. ಈ ರೀತಿಯಲ್ಲಿ ಜೀವನ ಮಾಡಿಬಿಡ್ತೇವೆ. ಕೊನೆಗೊಂದು ದಿನ ಹಣ ಸಂಪಾದನೆ ಆಗ್ತದೆ, ತುಂಬಾ ಹಣ ಸಂಪಾದನೆ ಆಗ್ತದೆ. ಯೋಗ ಇದ್ರೆ ಎಲ್ಲರಿಗೂ ಆಗ್ಬೇಕು ಅಂತಿಲ್ಲ. ಅದೇನು ಅವರು ಭಾಗ್ಯದಲ್ಲಿ ಬರದಿದ್ದರೆ ಒಂದಷ್ಟು ಹಣ ಸಂಪಾದನೆ ಆಗ್ತದೆ. ಅಷ್ಟೊತ್ತಿಗೆ ಆರೋಗ್ಯ ಹೋಗಿರ್ತದೆ, ನೆಮ್ಮದಿಯೂ ಹೋಗಿರ್ತದೆ. ಇರುವ ಹಣವನ್ನೆಲ್ಲ ಖರ್ಚು ಮಾಡೋದು ಆರೋಗ್ಯ ಸಲುವಾಗಿ. ಆಮೇಲೆ ಒಂದು ವಯಸ್ಸು ಕಳೆದ ಮೇಲೆ ಆರೋಗ್ಯಕ್ಕಾಗಿ ಬಹಳಷ್ಟು ಖರ್ಚುಗಳನ್ನು ಮಾಡೋದನ್ನು ಕಾಣ್ತೇವೆ ನಾವು. ಮರಳಿ ಬರೋದಿಲ್ಲ ಅದು.
ಹೋದ ಆರೋಗ್ಯ ಮರಳಿ ಬರೋದಿಲ್ಲ. ನೆಮ್ಮದಿ ಅಂತೂ ಅದು ದುರ್ಲಭದಲ್ಲಿ ದುರ್ಲಭ. ನೆಮ್ಮದಿ ಬರಬೇಕಾದ್ರೆ ಅಂತಹ ಸೂತ್ರಬದ್ಧ ಜೀವನ ಮಾಡಬೇಕು, ಹಾಗಿದ್ದು ಮಾತ್ರ ನೆಮ್ಮದಿ ಬರುವಂಥದ್ದು. ಯಾರು ಧರ್ಮಯುಕ್ತವಾದ ಜೀವನವನ್ನು ಮಾಡೋದಿಲ್ವೋ, ಆತ್ಮಶುದ್ಧಿ ಇರುವಂಥ ಜೀವನವನ್ನು ಯಾರು ಮಾಡೋದಿಲ್ವೋ ಅಂಥವರಿಗೆ ನೆಮ್ಮದಿ ಮರೀಚಿಕೆ ಅಂತ, ಅವ್ರಿಗಿರೋದೇ ಇಲ್ಲ ಅಂತ. ಆದರೆ ಅಂತಿಮವಾಗಿ ಜೀವನದಲ್ಲಿ ಬೇಕಾಗಿರುವಂಥದ್ದು ನೆಮ್ಮದಿಯೇ, ಬೇರೆ ಏನೂ ಅಲ್ಲ. ಮತ್ತೆಲ್ಲವೂ ನೆಮ್ಮದಿಯ ಸಲುವಾಗಿರುವಂಥದ್ದು. ನೆಮ್ಮದಿ ಇಲ್ಲದೆ ಇದ್ರೆ ಏನಿದ್ರು ಕೂಡ ಉಪಯೋಗ ಇಲ್ಲ ನೋಡಿ ಅಂತ. ಇದೆರಡನ್ನೂ ಬಲಿ ಕೊಡಬಾರ್ದು, ಆರೋಗ್ಯ, ನೆಮ್ಮದಿ. ನಿರಾಮಯ ಸಂಸ್ಥೆಯ ಮಾಲೀಕರಾದ ಜ್ಯೋತಿ ಮಾಬ್ಲೇಶ್ವರ್ ಅವರ ಮನದ ಮಾತು. ಪರಮ ಪೂಜ್ಯ ಶ್ರೀ ಸಂಸ್ಥಾನದವರು ತಾವು ಪೀಠಕ್ಕೆ ಬಂದಾಗಿನಿಂದ ಮಠದಲ್ಲಿ ವಿವಿಧ ಯೋಜನೆಗಳನ್ನು ತಂದರು ಹಾಗೂ ಆ ಕಾರ್ಯಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ಮಠದ ಶಿಷ್ಯ ಭಕ್ತರಿಗೆ ಸೇವಾವಕಾಶಗಳನ್ನು ಅನುಗ್ರಹಿಸಿದರು. ನನಗೂ ಸಹ ಶ್ರೀಮಠದ ವ್ಯಾಪ್ತಿಯಲ್ಲಿ ಬರುವ ಕೋಗೋಡು ವಲಯ ಸಾಗರ ಮಂಡಲದಲ್ಲಿ ಅನೇಕ ಸೇವೆಗಳನ್ನು ಮಾಡಲು ನನಗೆ ಅವಕಾಶ ದೊರಕಿತ್ತು. ಒಂದು ಶಾಲಾ ಅಭಿವೃದ್ಧಿಗೆ ಸಮುದಾಯದ ಸಹಭಾಗಿತ್ವ ಅತಿ ಮುಖ್ಯ ಎಂದು ಶಿಕ್ಷಣ ಸಂಯೋಜಕ ವಿ.ಟಿ. ಸ್ವಾಮಿ ಅವರು ಹೇಳಿದರು. ಎಡಜಗಲಿ ಮನೆ ಸರ್ಕಾರಿ ಶಾಲೆಯಲ್ಲಿ ಆಯೋಜಿಸಿದ್ದ ಪುಷ್ಟಿ ಯೋಜನೆಯ ಹಲವು ಶಾಲೆಗಳ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷರು, ಸದಸ್ಯರು ಹಾಗೂ ಮುಖ್ಯ ಶಿಕ್ಷಕರು ಭಾಗವಹಿಸಿದ್ದ ಅಧ್ಯಯನ ತಂಡದ ಸಮಾಲೋಚನಾ ಕಾರ್ಯಾಗಾರದಲ್ಲಿ ಅವರು ಮಾತನಾಡುತ್ತಿದ್ದರು. ಶಾಲೆ ಎಂದರೆ ಅದೊಂದು ದೇವಾಲಯ ಇದ್ದಂತೆ, ಅಭಿವೃದ್ಧಿಗೊಳಿಸುವ ಹೊಣೆಗಾರಿಕೆ ಎಲ್ಲರ ಮೇಲಿದೆ. ಹಾಗಾಗಿ ಆಸಕ್ತಿ ಬಹಳ ಮುಖ್ಯವಾಗಿದೆ. ಜನರ ಪಾಲ್ಗೊಳ್ಳುವಿಕೆಯಿಂದ ಮಾತ್ರ ಶೈಕ್ಷಣಿಕ ಅಭಿವೃದ್ಧಿ ಸಾಧ್ಯ ಎನ್ನುವುದು ನಾವು ಅರಿತುಕೊಳ್ಳಬೇಕು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಎಡಜಗಲಿ ಮನೆ ಶಾಲೆಯ ಶಾಲಾಭಿವೃದ್ಧಿ ಸಮಿತಿಯ ಅಧ್ಯಕ್ಷ ಲೋಕೇಶ್ ದೊಂಬೆ ಮಾತನಾಡಿದರು. ಸಮಿತಿಯ ವಿದ್ಯಾ, ಶ್ರೀನಾಥ್, ಸಂಧ್ಯಾ, ಪರಮೇಶ್ವರ್, ಮಂಗಳಗೌರಿ, ಶ್ರೀಧರ್ ಗೌಡ, ಮುಖ್ಯ ಶಿಕ್ಷಕ ಸತ್ಯಪ್ಪ, ಸಹ ಶಿಕ್ಷಕರಾದ ಸತ್ಯನಾರಾಯಣ್ ಸೇರಿದಂತೆ ಕಾರ್ಗಲ್ ಸರ್ಕಾರಿ ಶಾಲೆಯ ಸಮಿತಿ ಅಧ್ಯಕ್ಷ ಮಂಜುನಾಥ್, ಪ್ರಮುಖರಾದ ಸುನೀತಾ, ಕೃಷ್ಣ, ಗೌರಿ ಭಟ್, ಶುಂಠಿಕೊಪ್ಪ ಸರ್ಕಾರಿ ಶಾಲೆಯ ಉಪಾಧ್ಯಕ್ಷ ಉಮಾಶ್ರೀ, ಪ್ರಮುಖದ ರಾಮಚಂದ್ರ, ರಾಜೇಶ್ವರಿ, ಹರೀಶ್, ಪರಶುರಾಮ, ಮುಖ್ಯ ಶಿಕ್ಷಕ ವೆಂಕಟೇಶ್, ಇನ್ನೂ ಹಲವರು ಈ ಸಂದರ್ಭ ಹಾಜರಿದ್ದರು. ನಮಸ್ಕಾರ.